ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂದಿನಿ ಅಮ್ಮವ್ರನ್ನ ಎಲ್ಲೆಲ್ಲಿ ಅಂತ ಹುಡುಕ್ಲಪ್ಪ. ಎಷ್ಟು ಹುಡುಕಿದ್ರು ಅವ್ರ ಬಗ್ಗೆ ಸುಳಿವೇ ಸಿಗ್ತಾ ಇಲ್ವಲ್ಲ. ಯಾಕೆ ಎತ್ಕೊಡ್ತೀನಿ ಬಿಡು. ಇಲ್ಲಿ ಪರವಾಗಿಲ್ಲಪ್ಪ, ನಾನೇ ತಗೋತೀನಿ. ಪರವಾಗಿಲ್ಲ. ತಡಿ, ಇನ್ನೊಂದು ಕವರ್ ತರ. ಮಗನೇ, ಅಲ್ಲಪ್ಪ, ಇಷ್ಟು ಐಟಮ್ ಎಲ್ಲಿಗೆ ತೊಗೊಂಡೋಗ್ತಾ ಇದೆಯಾ? ಅದು ನನ್ನ ಹಳೆ ಫ್ರೆಂಡ್ ಒಬ್ಬ ಇದ್ದ, ಅವನೊಂದು ಹೊಸ ಮನೆ ಮಾಡಿದ್ದಾನೆ. ಅವನಿಗೋಸ್ಕರ ಈ ಸಾಮಾನೆಲ್ಲ ತಗೊಂಡೋಗ್ತಿದ್ದೀನಪ್ಪ. ಅಪ್ಪ, ಒಂದು ನಿಮಿಷ. ನೀನು ನನ್ನ ಹತ್ರ ಸುಳ್ಳು ಹೇಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸುಳ್ಳ? ಅಪ್ಪಿ ತಪ್ಪಿ ನೀನೇನಾದ್ರು ಸುಳ್ಳು ಹೇಳಿ ಅದು ನನಗೆ ಗೊತ್ತಾಗಲ್ಲ ಅಂತ ನೀನೇನಾದ್ರು ಅಂದ್ಕೊಂಡಿದ್ಯಾ? ನಾನು ಯಾಕಪ್ಪ ಸುಳ್ಳು ಹೇಳಿ, ನಾನು ನಿಜನೇ ಹೇಳ್ತಾ ಇದ್ದೀನಿ. ನನಗೆ ತುಂಬ ಹಳೇ ಸ್ನೇಹಿತ, ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಬಿಡು. ಅಪ್ಪ, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅವ್ರನ್ನ ಹುಡುಕ್ದಿರೋ ಜಾಗನೂ ಇಲ್ಲ. ಇಬ್ರು ಎಷ್ಟು ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ. ನನಗಂತೂ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ. ಆದರೆ ನನಗಿರೋ ಟೆನ್ಷನ್ನು ಇವತ್ತು ನಿನ್ನ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ನೀನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅದರ ಅರ್ಥ ನಂದಿನಿ ಅಮ್ಮವರು ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿದೆ ಅಂತ ಆಯಿತು. ನಾನು ಎಲ್ಲಿದ್ದೀನಿ ಅನ್ನೋ ವಿಚಾರ ಸುಬ್ಬುಗೆ ಗೊತ್ತಾಗೋದು ಬೇಡ. ಪಾಪ ನನ್ನ ಸಮಸ್ಯೆನ ಅವನ ತಲೆ ಮೇಲೆ ಹೊತ್ಕೊಂಡು ಅಲ್ದಾಡ್ತಾನೆ. ಅವನೀಗ ನಮ್ಮ ಶ್ರಾವಣಿ ಜೊತೆ ನೆಮ್ಮದಿಯಾಗಿರ್ಲಿ. ಅಯ್ಯೋ ದೇವ್ರೆ, ನಂದಿನಿ ಅಮ್ಮವ್ರು ಸಿಕ್ಕಿರೋ ವಿಷಯ ಸುಬ್ಬುಗೆ ಹೇಳಿದ್ರೆ ಅವನಿಗೆ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಆದರೆ ನಂದಿನಿ ಅಮ್ಮವರು ಯಾರಿಗೂ ಹೇಳಬೇಡ ಅಂತ ಹೇಳಿದಾರಲ್ಲ, ಏನು ಮಾಡಲಿ? ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಲ್ಲ. ಮಾತಾಡಪ್ಪ, ನಿನಗೆ ಕೇಳ್ತಿರೋದು. ನಂದಿನಿ ಅಮ್ಮವ್ರ ಬಗ್ಗೆ ನಿನಗೆ ಗೊತ್ತು ತಾನೆ? ಇಲ್ಲ ಮಗನೆ, ಹಾಗೊಂದು ವೇಳೆ ಗೊತ್ತಾಗಿದ್ದಿದ್ರೆ ನಿನ್ನ ಹತ್ರ ಹೇಳ್ತಿರ್ಲಿಲ್ವಾ? ನಿನಗೆಲ್ಲ ವಿಷಯ ಗೊತ್ತು, ನಿನ್ನ ಹತ್ರ ಯಾಕೆ ಮುಚ್ಚಿಡ್ಬೇಕು ಹೇಳು? ಆಗಲ್ಲ, ಏನೇನೋ ಯೋಚನೆ ಮಾಡಬೇಡ ಕಣ. ನಾನು ನಂದಿನಮ್ಮವ್ರನ್ನ ಹುಡುಕ್ತಾ ಇದ್ದೀನಿ. ಈಗ ಸ್ವಲ್ಪ ನಾನು ಅರ್ಜೆಂಟಾಗಿ ಹೋಗ್ಬೇಕು, ನಾನು ಬರ್ತೀನಿ ಮಗನೆ. ಒಂದು ನಿಮಿಷ ಇರಪ್ಪ. ಮತ್ತೆ ಏನೋ? ನಂದಿನಿ ಅಮ್ಮವ್ರ ಮನೆ ಸುಟ್ಟೋಯ್ತು, ಅದಕ್ಕೆ ಅವ್ರು ಈ ಮನೆಗೆ ಬಂದರು. ಇವಾಗ ಅವ್ರು ಇಲ್ಲಿಂದ ಬೇರೆ ಕಡೆ ಹೋಗಿದ್ದಾರೆ. ಅದು ಅವ್ರಿಗೆ ಹೊಸ ಮನೆ ಆಗಿರುತ್ತೆ. ಹೊಸ ಮನೆಯಲ್ಲಿ ಯಾವ ಪಾತ್ರೆ ಪಗಡೆಗಳಿರಲ್ಲ, ಯಾವ ದಿನಸಿನೂ ಇರಲ್ಲ. ನೀನು ಇಲ್ಲಿಂದ ದಿನಸಿ ತೊಗೊಂಡು ಹೋಗ್ತಿದ್ಯಾ ಅಂತಂದರೆ ನಂದಿನಿ ಅಮ್ಮವ್ರಿರೋ ಜಾಗ ನಿನಗೆ ಗೊತ್ತಿದೆ ಅಂತ ಆಯ್ತು ಅಲ್ವಾ? ಸುಳ್ಳು ಹೇಳ್ಬೇಡಪ್ಪ, ಅವ್ರಿರೋ ಜಾಗ ನಿನಗೆ ಗೊತ್ತಿದೆ ತಾನೆ? ಸುಬ್ಬು, ಯಾರ ಬಗ್ಗೆ ಮಾತಾಡ್ತಾ ಇದೆಯಾ? ಯಾರೋ ಇರೋ ಜಾಗ ನಿನಗೆ ಗೊತ್ತಾ ಅಂತ ಕೇಳ್ತಿದ್ಯಲ್ಲ? ಅದು ಅಮ್ಮೋರೇ, ಅದು ನನ್ನ ಹಳೆ ಸ್ನೇಹಿತ ನಂದೀಶ ಅಂತ. ನನಗೆ ಕಷ್ಟ ಕಾಲದಲ್ಲಿ ತುಂಬ ಸಹಾಯ ಮಾಡಿದ್ದ. ಅವನು ಎಷ್ಟೋ ವರ್ಷ ಆದಮೇಲೆ ನನಗೆ ಸಿಕ್ಕಿದ್ದಾನೆ. ಅವನು ನೋಡೋಕೆ ಹೋಗ್ತಿದ್ದೆ, ಅದನ್ನೇ ಸುಬ್ಬುಗೆ ಹೇಳ್ತಾ ಇದ್ದೆ. ಸುಬ್ಬು, ಬರ್ತೀನಿ ಮಗನೆ, ಲೇಟ್ ಆಯಿತು. ಹಾಂ. ಇಲ್ಲ ಅಪ್ಪ, ನನಗೆ ಚೆನ್ನಾಗಿ ಗೊತ್ತು ನೀನು ಹೋಗ್ತಾ ಇರೋದು ನಂದಿನಿ ಅಮ್ಮವ್ರನ್ನ ನೋಡೋಕ್ಕೇನೆ. ಸುಬ್ಬು, ಮಾವ ನಿಜ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ನಿನಗೆ? ಅಲ್ಲ, ಅವ್ರು ಹೇಳ್ದಾಗೆ ಅಷ್ಟು ಹಳೆ ಫ್ರೆಂಡು, ಅಷ್ಟು ಕ್ಲೋಸ್ ಫ್ರೆಂಡ್ ಅಂದರೆ ಅವ್ರು ನಮ್ಮ ಮನೆಗೆ ಕರೀತಾ ಇದ್ರು ತಾನೆ? ಹೇಳಿದ್ರಲ್ಲ ಮೇಡಮ್, ಅವ್ರು ತುಂಬ ಹಳೆ ಫ್ರೆಂಡು ಅಂತ. ಈಗ ತಾನೇ ಹೇಳಿದ್ರಲ್ಲ, ತುಂಬ ವರ್ಷ ಆದ್ಮೇಲೆ ಸಿಕ್ಕಿರೋದವರು ಅಂತ. ಆ ಥರ ಸಿಕ್ಕಿದ ಮೇಲೆ ಅವ್ರಿಗೆ ಅಷ್ಟು ಎಕ್ಸೈಟ್ ಆಗಿರುತ್ತೆ ಮೇಡಮ್. ಹೋಗಿ ಬರಲಿ ಬಿಡಿ. ಆದರೂ ಮೇಡಮ್, ಅಪ್ಪನ ಹಳೆ ಫ್ರೆಂಡ್ ಯಾರು ಅಂತ ನನಗೂ ಗೊತ್ತು. ನಾನು ಚಿಕ್ಕವನಿರುವಾಗ ಅವ್ರನ್ನ ನೋಡಿದ್ದೀನಿ. ಒಂದು ಕೆಲಸ ಮಾಡೋಣ, ಮುಂದೆ ಯಾವತ್ತಾದ್ರೂ ಮನೆಗೆ ಕರೆದ್ರೆ ಆಯಿತು ಬಿಡಿ. ಆಗ ಅವರು ನೀವೇ ಕಣ್ತುಂಬ ನೋಡಿ, ಹೊಟ್ಟೆ ತುಂಬ ಅಡುಗೆ ಮಾಡಿ ಊಟ ಬಡಿಸ್ಬಿಡಿ. ಬನ್ನಿ ಬನ್ನಿ, ಒಳಗಡೆ ಹೋಗಿ.
ಅಮ್ಮರೇ ಪದ್ದು ನೀನ್ ಬರ್ತಾ ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ರಾಗಿ ಹಿಟ್ಟನ್ನು ತಗೊಂಡ್ ಬರ್ತೀಯಾ? ಸರಿ ಅಮ್ಮರೇ, ತರ್ತೀನಿ. ಸರಿ ಪದ್ದು. ಗುಡ್ ಮಾರ್ನಿಂಗ್. ಜಾನಕಿ ಅವ್ರು ರಿಪ್ಲೈ ಮಾಡಿದ್ದಾರೆ, ಫೋನ್ ಮಾಡಿಬಿಡ್ಲಾ? ಮಾಡೇ ಬಿಡ್ತೀನಿ. ಹಲೋ ಹಲೋ ಜಾನಕಿ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ವೀರು ಅವರೇ, ಹೇಳಿ. ನಾನು ಕನಸು ಕಾಣ್ತಿಲ್ಲ ತಾನೆ, ನಿಮ್ಮ ಜೊತೆ ಮಾತಾಡೋ ಅವಕಾಶ ಸಿಕ್ತು. ನೋಡಿ ಜಾನಕಿ ಅವರೇ, ನೀವು ಫೋನ್ ಕಟ್ ಮಾಡಿಲ್ಲ ಅಂದರೆ ಅಥವಾ ಸ್ವಿಚ್ ಆಫ್ ಮಾಡಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಮಾತಾಡ್ಬೋದು, ಹೇಳಿ. ಹೇಗಿದ್ದೀರಾ? ಸಾಮಾನ್ಯವಾಗಿ ಈ ಪ್ರಶ್ನೆಗೆ ಚೆನ್ನಾಗಿದ್ದೀನಿ ಅಂತಲೇ ಹೇಳಬೇಕು. ನಾನು ಹಾಗೆ ಹೇಳ್ತೀನಿ. ಬರೀ ಬಾಯಿ ಮಾತಿಗೆ ಯಾಕೆ ಹಾಗೆ ಹೇಳ್ತಿದ್ದೀರಾ? ನಿಮ್ಮ ಆರೋಗ್ಯ ಸುಧಾರಿಸಿದೆ ಅಲ್ವಾ? ದೈಹಿಕವಾಗಿ ತುಂಬ ಚೆನ್ನಾಗೇ ಇದ್ದೀನಿ, ಆದರೆ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳಿದ್ದು ಮನಸ್ಸು ತುಂಬ ಭಾರವಾಗಿದೆ. ಈ ಥರ ಭಾರವಾಗಿರೋ ಮನಸ್ಸನ್ನು ಹೊತ್ಕೊಂಡು ತಿರುಗಾಡೋದು ಕಷ್ಟ ಅಲ್ವಾ ಜಾನಕಿ ಅವರೇ? ಈಗ ನಿಮ್ಮ ಮನಸ್ಸು ಭಾರ ಆಗಿರೋದಾದ್ರೂ ಯಾಕೆ? ಯಾಕೋ ಗೊತ್ತಿಲ್ಲ, ನೆನ್ನೆ ಅಂತೂ ತುಂಬ ಹಿಂಸೆ ಆಗ್ತಾ ಇತ್ತು. ಏನೋ ಕಳವಳ, ಏನೋ ಚಿಂತೆ, ಏನೋ ತುಂಬ ಡಿಸ್ಟರ್ಬ್ ಆಗಿದ್ದೆ. ಯಾಕೆ ಅಂತ ಕಡೆಗೂ ಕಾರಣನೇ ಗೊತ್ತಾಗ್ಲಿಲ್ಲ. ಒಂದೊಂದು ಸಾರಿ ಹಾಗನ್ಸತ್ತೆ. ನಮ್ಮ ಹತ್ರದವ್ರು ಯಾರಿಗಾದ್ರೂ ಏನಾದರೂ ಸಮಸ್ಯೆ ಆಗಿದ್ರೆ ಹಾಗನ್ಸೋದುಂಟು. ಈ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಇದು ಅದೇ ಇರಬಹುದು.